ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಾಮರಾಜನಗರದಲ್ಲಿ ಜಿಲ್ಲಾ ದಸರಾವನ್ನು ಆಚರಣೆ ಮಾಡಬೇಕು. ಯಾಕೆಂದರೆ ಕಳೆದ ಒಂದು ವರ್ಷ ಯಾಕೋ ಸರ್ಕಾರಕ್ಕೆ ಚಾಮರಾಜನಗರ ಜಿಲ್ಲೆ ತಾತ್ಸಾರವೋ ಏನೋ ಗೊತ್ತಿಲ್ಲ, ಇಲ್ಲಿ ಹೆಚ್ಚು ಜನ ಕಾಂಗ್ರೆಸ್ ಶಾಸಕರು ಇದ್ರೂ ಸಹ ಇಲ್ಲಿಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ದಸರಾನ ಮಾಡಲ್ಲ ಅಂತ ಅನೌನ್ಸ್ ಮಾಡಿಬಿಟ್ರು. ನಾವು ಜಿಲ್ಲಾ ಯುವ ಕಲಾವಿದರ ಬಳಗದ ವತಿಯಿಂದ ಸರ್ಕಾರಕ್ಕೆ ಸೆಡ್ ಹೊಡೆದು 2 ದಿನದ ದಸರಾವನ್ನು ನಾವೇ ಚಾಮರಾಜನಗರ ಜಿಲ್ಲಾ ಕಲಾವಿದರೇ ಆಚರಣೆ ಮಾಡಿದ್ವಿ. ಅದು ನಾವು ಎಲ್ಲ ಸಚಿವರಿಗೂ ನಾವು ಚಾಮರಾಜನಗರ ಜಿಲ್ಲಾ ಸಚಿವರು ವೆಂಕಟೇಶ್ ಅವ್ರಿಗೆ ಒತ್ತಾಯ ಮಾಡಿದ್ರು ಕೂಡ ಅವರು ತಾತ್ಸಾರ ಮಾಡಿದ್ರು. ಸರ್ಕಾರನೇ ಟೋಟಲಿ ತಾತ್ಸಾರ ಮಾಡ್ತು ಚಾಮರಾಜನಗರ ಜಿಲ್ಲೆನ. ಇನ್ನೊಂದೇನು ಅಂದರೆ, ನೀವೆಲ್ಲರೂ ಮೈಸೂರಿಗೆ ಬಂದು ಅರ್ಜಿ ಹಾಕಿ ಅಂದರು. ಮೈಸೂರಿಗೆ ಹೋಗಿ ಅರ್ಜಿ ಹಾಕಿದ್ರೆ ಯಾರಿಗೆ ಸಿಕ್ಕುತ್ತೆ ಅಂದರೆ, ಅಲ್ಲಿ ಯಾರ್ಯಾರು ದೊಡ್ಡ ದೊಡ್ಡ ಕಲಾವಿದರಿದ್ದಾರೋ ಅವ್ರಿಗೆ ಸಿಗುತ್ತೆ. ಇಲ್ಲಿ ಶೋಭನೆ ಆಡೋರ ಕತೆ ಏನು, ಇಲ್ಲಿ ವೀರಗಾಸೆ ಮಾಡೋರ ಕತೆ ಏನು? ಹೀಗಾಗಿ ಕಲಾವಿದರನ್ನ ಒಂಥರ ಮೂಲೆ ಗುಂಪು ಮಾಡಿದ್ದಾರೆ. ಮತ್ತು ಹಾಗೆ ಒಂದು ವಿಷಯನ ತಮ್ಮ ಮುಂದೆ ತಮ್ಮ ಸರ್ಕಾರಕ್ಕೆ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಏನಪ್ಪ ಅಂದರೆ, ಕರ್ನಾಟಕ ನಾಟಕ ಮಂಡಳಿ ಅಕಾಡೆಮಿಯಲ್ಲಿ 5 ವರ್ಷ ಆಗಿದೆ ಅರ್ಜಿ ಹಾಕಿ, ಅವ್ರಿಗೆ ಇನ್ನೂ ಮಾಸಾಸನನೇ ಬಿಡುಗಡೆ ಆಗಿಲ್ಲ. 60 ವರ್ಷಕ್ಕೆ ನೀವು ಅರ್ಜಿ ಕಾಲ್ ಮಾಡಿದ್ರೆ 5 ವರ್ಷಕ್ಕೆ ಅಂದರೆ 65 ವರ್ಷ ಆಗುತ್ತೆ. ಈ ಕಾಲಘಟ್ಟದಲ್ಲಿ 65 ವರ್ಷ ಬದುಕವ್ರು ಯಾರು? ಹಂಗಾಗಿ ನೀವು ಮಾಸಾಸನದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯರು ಯಾರಿದ್ರಿ ಅವರು ಮಾಸಾಸನ ಬೇಗ ಆ ಫೈಲ್ ನಾನೇ ಫೋನ್ ಮಾಡಿ ಕೇಳಿದಾಗ ಏನಂತ ಹೇಳಿದ್ರು ಅಂದರೆ, ಸರ್ 5 ವರ್ಷದ ಫೈಲು ಇನ್ನೂ ಪೆಂಡಿಂಗ್ ಇದೆ ಸರ್, ಹಂಗಾಗಿ ನೀವು ಇನ್ನೂ 1 ವರ್ಷ 2 ವರ್ಷ ಕಳಿಬೋದು ಅಂದರೆ 7 ವರ್ಷ ಆಗುತ್ತೆ. 7 ವರ್ಷ ಯಾರು ಬದುಕಿರ್ತಾರೆ? 6 ವರ್ಷ ಗಂಟ 66 ವರ್ಷ 67 ವರ್ಷ ಆಗುತ್ತೆ. ಯಾರು ಸರ್ಕಾರ ಹಂಗಾಗಿ ಕಲಾವಿದರನ್ನ ನೋಯಿಸಬಾರ್ದು, ಹಂಗೆ ಅವ್ರಿಗೆ ಬೇಗ ಬಿಡುಗಡೆ ಮಾಡಿ ಮಾಸಾಸನನ ಅಂತ ತಾವು ಈ ಮೂಲಕ ಒತ್ತಾಯಪಡಿಸ್ತಾ, ಚಾಮರಾಜನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಚಾಮರಾಜನಗರ ಜಿಲ್ಲಾ ದಸರಾ ಕಾರ್ಯಕ್ರಮ ಆಗಬೇಕು. ಪ್ರತಿ ತಾಲೂಕಲ್ಲಿ ನಡೀತಿತ್ತು ಕಾರ್ಯಕ್ರಮ. ಇದು ಯಳಂದೂರು ತಾಲೂಕಲ್ಲೂ ದಸರಾ ಕಾರ್ಯಕ್ರಮ ಆಗಿದೆ, ನಾವೇ ಆಡಿದ್ದೀವಿ. ಈಗ ಯಳಂದೂರು ತಾಲೂಕು ದಸರಾ ನಿಲ್ಲಿಸಿದ್ರು, ಈಗ ಜಿಲ್ಲಾ ದಸರಾ ನಿಲ್ಲಿಸಿದ್ರು. ಆಮೇಲೆ ಕಳೆದ ಬಾರಿ ಏನು ಮಾಡಿದ್ರು ಅಂದರೆ, ಜನಪದ ಉತ್ಸವ ಮಾಡ್ತೀವಿ ಅಂತ ಕಲಾವಿದರು ಕಣ್ಣು ಒರೆಸ್ಬಿಟ್ರು. ಕಲಾವಿದರು ಏನು ಮಾಡಿದ್ರು ಅಂದರೆ, ದಸರಾ ನಿಂತೈತಲ್ಲ ಜನಪದ ಉತ್ಸವ ಮಾಡ್ತಾವ್ರೆ ಅಂತ ಎಲ್ಲ ಕೈಗೆ ಕೂತಿದ್ರು. ಆದರೆ ಯಾವುದೇ ಕಾರಣಕ್ಕೂ ಜನಪದ ಉತ್ಸವನೂ ನಡೀಲಿಲ್ಲ. ಈಗ ಎಗೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಸರ್ಕಾರ ಏನಾದರೂ ಇದು ಚಾಮರಾಜನಗರ ಜಿಲ್ಲಾ ದಸರಾ ಮಾಡಲಿಲ್ಲ ಅಂದರೆ ಜನಪದ ಉತ್ಸವ ಮಾಡ್ತೀವಿ ಅಂತ. ಎಗೇನು ಹೋದ ಸರಿ ಏನು ಕಲಾವಿದ್ರಿಗೆ ಕಣ್ಣೋರ್ಸೋ ತಂತ್ರ ಮಾಡಿದ್ರು ಅದನ್ನೇ ಮಾನ್ಯ ಶಾಸಕರುಗಳು ಮಾಡ್ತಾವ್ರೆ. ಹೀಗಾಗಿ ಈಗ ಯಾವ ಒತ್ತಡ ತರ್ತಿರೋ ಗೊತ್ತಿಲ್ಲ ಸರ್ಕಾರದ ಮೇಲೆ ಮಾನ್ಯ ಶಾಸಕರುಗಳು. ಈ ಚಾಮರಾಜನಗರ ಜಿಲ್ಲಾ ದಸರಾ ಆಗಲೇಬೇಕು. ಒಂದು ವೇಳೆ ಆಗಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕಲಾವಿದರು ಏನು ನಿರ್ಧಾರ ತಗೋಬೇಕು ಅದನ್ನು ತಗೋತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್.